ಬರದ ಮಧ್ಯೆಯೇ ಮತ್ತೆ ತಮಿಳುನಾಡಿನಿಂದ ಕಾವೇರಿ ಖ್ಯಾತೆ 9 ಟಿಎಂಸಿ ನೀರು ಬಿಡುಗಡೆಗೆ ಒತ್ತಾಯಿಸಿದೆ ತಮಿಳುನಾಡು. ಕೆಆರ್ಎಸ್ ಜಲಾನಯನದ ಜನಪ್ರತಿನಿಧಿಗಳ ಜೊತೆ ಮಹತ್ವದ ಮೀಟಿಂಗ್. 9 ಟಿಎಂಸಿ ನೀರು ಬಿಡುಗಡೆಗೆ ತಮಿಳುನಾಡು ಒತ್ತಾಯಿಸಿರೋದು. ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ನಡೆದಂತ ಸಭೆ. ಇನ್ನು 15 ದಿನಗಳ ಕಾಲ ಮಳೆ ಆದ್ರೆ ಕಷ್ಟ ಪರಿಹಾರ ಆಗಬಹುದು. ಈಗಿರೋ ನೀರು ಕುಡಿಯೋದಕ್ಕೆ ಸಾಕಾಗತ್ತೆ. ರಾಮಲಿಂಗಾರೆಡ್ಡಿ ಅವರು ಹೇಳಿರೋದು. ಮುಂದೆ ಹೆಚ್ಚು ನೀರು ಸಂಗ್ರಹ ಆದ್ರೆ ಬೆಳೆಗಳಿಗೆ ನೀರು ಬಿಡ್ತೀವಿ. ಈಗ ಬೆಳೆಗಳಿಗೆ ನೀರು ಬಿಡುವಷ್ಟು ಸಂಗ್ರಹ ಇಲ್ಲ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಜುಲೈ 15ಕ್ಕೆ ಕಾವೇರಿ ನೀರು ನಿರ್ವಹಣಾ ಮಂಡಳಿಯ ಸಭೆ ಇದೆ. ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ನಡೆದಂತ ಸಭೆ. ಮತ್ತೆ 9 ಟಿಎಂಸಿ ನೀರು ಬಿಡುಗಡೆಗೆ ತಮಿಳುನಾಡು ಒತ್ತಾಯಿಸಿರೋದು. ಆದರೆ ಈಗ ಜಲಾಶಯದಲ್ಲಿ ಇರುವಂತಹ ನೀರಿನ ಪ್ರಮಾಣ ನೋಡ್ತಾ ಇದ್ರೆ ಇಲ್ಲಿ ಬೆಳೆಗಳಿಗೆ ನೀರು ಬಿಡೋದಕ್ಕೆ ಸಾಧ್ಯ ಇಲ್ಲ. ಕುಡಿಯೋದಕ್ಕೆ ಬೇಕಾಗುವಷ್ಟು ಮಾತ್ರ ಸಂಗ್ರಹ ಇದೆ ಅಂತ ಜಲಸಂಪನ್ಮೂಲ ಸಚಿವರೇ ಮಾಹಿತಿ ಕೊಟ್ಟಿದ್ದಾರೆ. ಶೇಖರಣೆ ಏನಿದೆ ಈಗಿರ್ತಕ್ಕಂಥದ್ದು ನಮಗೆ ಕುಡಿಯೋ ನೀರಿಗೆ ಸಾಕಾಗುತ್ತೆ. ಭಾಳ ಕಡಿಮೆ ಇತ್ತು. ಈ 3-4 ದಿನ ಮಳೆ ಬಂದಿರೋದ್ರಿಂದ ಅಷ್ಟು ನೀರು ಬಂದಿದೆ. ಇನ್ನೊಂದು 3-4 ತಿಂಗಳಿಗೆ ನಮಗೆ ಕುಡಿಯೋ ನೀರಿಗೆ ಏನೂ ಸಮಸ್ಯೆ ಇಲ್ಲ. ಇನ್ನು ಹೆಚ್ಚು ಬಂದಷ್ಟು ಕೂಡ ಮುಂದಕ್ಕೆ ಶೇಖರಣೆ ಆದರೆ ಆಮೇಲೆ ಬೇರೆ ಥರ ಯೋಚನೆ ಮಾಡ್ಬೋದು. ಮತ್ತು ಎಲ್ಲ ಬೆಳೆಗಳಿಗೆ ಆಗುವಷ್ಟು ನೀರಿಲ್ಲ ನಮ್ಮ ಹತ್ರ ಈಗ. ಮತ್ತು ರೆಗ್ಯುಲೇಟರಿ ಅಥಾರಿಟಿಯವರು 15ಕ್ಕೆ ಮೀಟಿಂಗ್ ಇದ್ದಾರೆ. ಪ್ರತಿ 15 ದಿವಸಕ್ಕೆ ಒಂದ್ಸಲಿ ಅವರು ಮೀಟಿಂಗ್ ಮಾಡ್ತಾರೆ. ಮತ್ತು ವಾಟರ್ ಮ್ಯಾನೇಜ್ಮೆಂಟ್ KWME ಅಲ್ಲ, ಅವರು ತಿಂಗಳಿಗೊಂದ್ಸಲಿ ಮೀಟಿಂಗ್ ಮಾಡ್ತಾರೆ. ಮೊನ್ನೆ ಹೋದ ತಿಂಗಳು ಮೀಟಿಂಗ್ ಆಯಿತು, ಒಂದು 20 ದಿವಸಕ್ಕೆ ಮುಂಚೆ. ಆಗ ಮಳೆ ಬಿದ್ದಿರಲಿಲ್ಲ. ನಮ್ಮಲ್ಲಿ ಡ್ಯಾಮ್ಸಲ್ಲೂ ಕೂಡ ಭಾಳ ಕಡಿಮೆ ಇತ್ತು. ಆಗ ಮುಂದಕ್ಕೆ ಮಳೆ ಬರಲಿ ನೋಡೋಣ ಅಂತ ಮೀಟಿಂಗು ಮುಂದಕ್ಕೆ ಹಾಕಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.